ಎಲ್ಲರಿಗೂ ನಮಸ್ಕಾರ. ಇವತ್ತನೇ ನಮ್ಮ ಸ್ಟಾರ್ ಸಿನಿಮಾ ರಿಲೀಸ್ ಆಗಿದೆ. ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ, ಆರ್ಗ್ಯಾನಿಕ್ ರೆಸ್ಪಾನ್ಸ್ ಬರ್ತಿದೆ. ಯಾರು ಸುಮ್ಮನೆ ಫೇಕಾಗಿ ಹೇಳ್ತಿಲ್ಲ. ತುಂಬ ಖುಷಿಯಾಗಿದೆ. ಮತ್ತೊಮ್ಮೆ ಅವತ್ತಿನ ಥರ ಎಲ್ಲ ಚಾನಲ್ಸ್ ಹೇಳಿದಂಗೆ ಇವತ್ತು ಹೇಳ್ತಿದ್ದೀನಿ, ಸಿನಿಮಾ ಬಂದು ನೋಡಿ ನಮಗೆಲ್ಲ ಬ್ಲೆಸ್ಸಿಂಗ್ ಮಾಡಿ ಅಂತ ಕೇಳ್ಕೊತೀನಿ. ಸರ್ ಹೇಗೆ ಅನ್ನಿಸ್ತು ಫಸ್ಟ್ ಅದೇ ತುಂಬ ಖುಷಿ ಆಯಿತು. ನನ್ನ ರೆಸ್ಪಾನ್ಸು, ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ. ಸೊ ಅದಕ್ಕೆ ತುಂಬ ಅಪ್ರಿಷಿಯೇಷನ್ ಮಾಡ್ತೀನಿ ಜನಗಳು. ಯಾಕಂದರೆ ಜನಗಳಿಗೆ ಆ ಅಪ್ರಿಷಿಯೇಷನ್ ಸಿಗ್ತಿರೋದು ಜನಗಳ ಕಡೆಯಿಂದ ತುಂಬ ಖುಷಿಯಾಗಿದೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರ ರೆಸ್ಪಾನ್ಸ್ ಸಿಗುತ್ತೆ ಓಪನಿಂಗಲ್ಲಿ ಅಂತ. ಸೊ ತುಂಬ ಖುಷಿ ಆಗ್ತಿದೆ. ಇನ್ನೂ ಇಲ್ಲ, ನಮ್ಮ ಕನ್ನಡದ ಜನಗಳು ಬರಬೇಕು, ನಮ್ಮ ಸಿನಿಮಾ ನೋಡಬೇಕು, ನಮ್ಗೆ ಆಶೀರ್ವಾದ ಮಾಡಬೇಕು. ಯಾಕಂದರೆ ಒಬ್ಬ ಪ್ರೊಡ್ಯೂಸರ್ ಇರ್ಬೋದು, ಹೀರೋ ಇರ್ಬೋದು, ತುಂಬ ಕಷ್ಟಪಟ್ಟಿರ್ತಾರೆ ಅದು ಹಿಂದೆ ಆಫ್ ಸ್ಕ್ರೀನಲ್ಲಿ. ಸೊ ನೀವು ಬಂದು ಆನ್ ಸ್ಕ್ರೀನಲ್ಲಿ ನೋಡಿ ನಮ್ಮನ್ನ ಪ್ರೋತ್ಸಾಹ ಮಾಡಿ ಬ್ಲೆಸ್ಸಿಂಗ್ ಮಾಡಿದ್ರೆ ಇದೆಲ್ಲ ನಮಗೆ ನಿಜವಾಗ್ಲೂ ಮೋಟಿವೇಶನು ಮತ್ತು ನೆಕ್ಸ್ಟ್ ಸಿನಿಮಾ ಏನಾರು ಮಾಡೋಕ್ಕೆ. ಸೊ ಖಂಡಿತ ಬನ್ನಿ, ನಿಮ್ಮೆಲ್ಲ ಆಶೀರ್ವಾದ ಡೆಫ್ರೆಂಟ್ ಆಗಬೇಕು. ನಾನು ನಿಮ್ಮ ಹತ್ರ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ, ಖಂಡಿತ ಬಂದು ಒಂದು ಸತಿ ಸಿನಿಮಾ ನೋಡಿ ಬ್ಲ್ಯಾಂಕಾಗೆ. ನೀವು ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ ಸಿನಿಮಾನ. ಓಕೆ ಸರ್. ಮೇಡಮ್ ಎಲ್ರಿಗೂ ನಮಸ್ಕಾರ. ಫಸ್ಟ್ ಶೋ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಆ್ಯಂಡ್ ನಾನು ಕೂಡ ನಿಮ್ಮ ಥರನೇ ಮೊದಲನೇ ಸಲ ನೋಡ್ತಾ ಇದ್ದೀನಿ. ಅಂದರೆ ನಮ್ಮ ನಿರ್ಮಾಪಕರು ಹೇಳ್ತಾ ಇದ್ದಾರೆ, ಕ್ಯೂರಿಯಾಸಿಟಿನ ಹಾಗೆ ಇಟ್ಕೊಂಡಿರಿ, ಥಿಯೇಟರ್ನಲ್ಲಿ ಎಲ್ಲರ ಜೊತೆ ನಾವು ಒಟ್ಟಿಗೆ ನೋಡೋಣ ಅಂತ. ಸೊ ನಾನು ಆಡಿಯನ್ಸ್ ಆಗಿ ನೋಡಿದಾಗ ನನಗನ್ಸಿದ್ದು, ಒಂದ್ಸಲ ಮೂವಿ ನೋಡಿದ್ರೆ ಅದು ನಿಜವಾಗ್ಲೂ ಅರ್ಥ ಆಗಲ್ಲ. ಮತ್ತೆ ಥಿಯೇಟರ್ಗೆ ಬಂದು ನೋಡಿದ್ರೇ ನಿಮಗೆ ಸೆಕೆಂಡ್ ಟೈಮ್ ಸಕ್ತಾಗಿ ಅರ್ಥ ಆಗುತ್ತೆ. ಆ್ಯಂಡ್ ನಾವು ಸಿನಿಮಾದಲ್ಲಿ ನಾವೆಲ್ಲರೂ ಹೊಸಬ್ರೆ ಮಾಡಿರೋದು. ಸೊ ಹೇಗೆ ಬಂದಿರ್ತೀವಿ ಅನ್ನೋ ಒಂದು ಭಯನೂ ಇತ್ತು, ಕುತೂಹಲನೂ ಇತ್ತು. ಬಟ್ ಯಾರಿಗೂ ಎಲ್ಲ ಹೊಸಬ್ರು ಅಂತ ನನಗನ್ಸಿದ ಒಪಿನಿಯನ್ ಇತ್ತು. ಸಿನಿಮಾ ನೋಡಿ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ, ನನಗೆ ಆ ನಂಬಿಕೆ ಇದೆ. ಯಾಕಂದರೆ ನಾನು ಆಡಿಯನ್ಸ್ ಆಗಿ ನೋಡುವಾಗ ನನ್ನ ಜೊತೆನಲ್ಲಿರೋರು ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು, ವಿಜುವಲ್ಸ್ ಹಾಕ್ತಾಯಿದ್ರು. ಸೊ ಅದನ್ನೆಲ್ಲ ಮಿಸ್ ಮಾಡ್ಕೊಂಡ್ಬಿಡಿ, ಥಿಯೇಟರ್ ಬಂದು ಸಿನಿಮಾ ನೋಡಿ ಹರಿಸಿ ಆ್ಯಂಡ್ ಹೊಸಬ್ರನ್ನ ಬೆಳೆಸಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಮತ್ತೆ ಇವ್ರು ಹೇಳಿದಾಗೆ ಸಿನಿಮಾನ ನೀವು ಒಂದ್ಸತಿ ನೋಡಿದಾಗ ಖಂಡಿತ ನಿಮ್ಗೆ ಅರ್ಥ ಆಗಲ್ಲ. ಇನ್ನೊಂದ್ಸತಿ ನಿಮಗೆ ಸಿನಿಮಾನೇ ಡಿಮ್ಯಾಂಡ್ ಮಾಡುತ್ತೆ ಬಂದು ನೋಡಬೇಕಂತ. ಅವಾಗಲೇ ನಿಮಗೆ ಒಂದು ಕ್ಲಾರಿಟಿ ಸಿಗೋದು. ಡೆಫಿನೆಟಾಗಿ ಸಿನಿಮಾ ಬಂದು ನೋಡಿ ಎಲ್ಲರಿಗೂ ನಮ್ಮ ಟೀಮ್ಗೆ ನನಗೆ ಎಲ್ಲರಿಗೂ ಬ್ಲೆಸ್ಸಿಂಗ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಸರ್. ಹೇಗನ್ನಿಸ್ತು, ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀರಾ, ಆಡಿಯನ್ಸ್ ಜೊತೆ ಸಿನಿಮಾನು ನೋಡಿದ್ದೀರಾ, ಎಷ್ಟು ಖುಷಿ ಅನಿಸ್ತು ಸರ್ ಅಂತ? ಸಿನಿಮಾ ಮೈಕ್ ಮೇಲೆ ತುಂಬ ಎಂಜಾಯ್ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಪೊಲೀಸ್ ದೇವಿ ಅನ್ನೋ ಪಾತ್ರ ನಾನೇ ಮಾಡಿದ್ದೀನಿ ಮೇನ್ ವಿಲನಾಗಿ. ಆಮೇಲೆ ನನಗೆ ಗೊತ್ತಿಲ್ಲ ಈ ಥರ ನನ್ನ ಪಾತ್ರ ಬರುತ್ತೆ ಅಂತ. ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು ಜನರ ಜೊತೆ ನೋಡಿ. ಆಡಿಯನ್ಸ್ ಜೊತೆ ನೋಡಿ ಎಷ್ಟು ಖುಷಿ ಆಯಿತು ಸರ್ ಸಿನಿಮಾ ಅಂದ್ರೆ? ತುಂಬ ಖುಷಿಯಾಗಿದೆ. ಆಡಿಯನ್ಸ್ ಜೊತೆ ನೋಡಿದ್ದೀನಿ, ನಮ್ಮ ಫ್ಯಾಮಿಲಿ ಜೊತೆ ಕೂತು ನೋಡಿದ್ದೀನಿ. ತುಂಬ ಇಷ್ಟ ಆಯಿತು. ನಮ್ಮ ಹುಡುಗರು ಮತ್ತು ನಮ್ಮ ಫ್ಯಾಮಿಲಿಗಳೆಲ್ಲ ತುಂಬ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿದ್ರು. ನಿಮ್ಮ ಪಾತ್ರನ ಸ್ಕ್ರೀನ್ ಮೇಲೆ ನೋಡಬೇಕಾದ್ರೆ ಜನರೆಲ್ಲ ಕೂಗ್ತಾ ಇದ್ರು, ಅದನ್ನ ನೋಡಿ ಏನು ಅನ್ನಿಸ್ತು ಸರ್? ತುಂಬ ಅಂದರೆ ತುಂಬ ಖುಷಿ ಆಗೋಯ್ತು. ನನ್ನ ಪಾತ್ರ ನೋಡ್ತಿದ್ದಂಗೆ ವಿಜಿಲ್ ಹೊಡೆಯೋದು, ಆಮೇಲೆ ಕಿರ್ಚಾಡೋದು ನೋಡಿ ತುಂಬ ಅಂದರೆ ತುಂಬ ಖುಷಿ ಆಗೋಯ್ತು. ಈ ಸಿನಿಮಾದಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮ ವಿಜಯ್ ಸೂರ್ಯ ಡೈರೆಕ್ಟ್ರು 3 ಕ್ಲೈಮ್ಯಾಕ್ಸ್ ಇಟ್ಟಿದ್ದಾರೆ. ನಾನು ಫಸ್ಟ್ ಕ್ಲೈಮ್ಯಾಕ್ಸಲ್ಲೇ ಎದ್ದೋಗ್ತಾ ಇದ್ದೆ, ಆಮೇಲೆ ನೋಡಿದ್ರೆ ಇನ್ನೊಂದು ಕ್ಲೈಮ್ಯಾಕ್ಸ್, ಅದು ಎದ್ದೋಗ್ತಾ ಇದೆ. ನಿಮಗೆ ನೋಡಿದ್ರೆ ಇನ್ನೊಂದು ಕ್ಲೈಮ್ಯಾಕ್ಸ್ ಇದೆ. ತುಂಬ ಖುಷಿ ಆಗುತ್ತೋ. ಕನ್ಫ್ಯೂಸು ಕ್ಲೈಮ್ಯಾಕ್ಸು. ಈ ಸಿನಿಮಾ ನನಗನ್ಸಿಬಿಟ್ಟು ಕನ್ನಡ ಸಿನಿಮಾದಲ್ಲಿ 3 ಕ್ಲೈಮ್ಯಾಕ್ಸ್ ತೋರಿಸಿ ಅಂತ ಡೈರೆಕ್ಟರ್ ಸೂರ್ಯ ಅವರು. ಇದೇ ಮೊದಲನೇ ಸಿನಿಮಾ ನಮ್ಮ ಕನ್ನಡ ಸ್ಟಾರ್ ಸಿನಿಮಾ ಅಂದ್ಕೊಳ್ತೀನಿ ನಾನು. ಒಂದು ಸಿನಿಮಾ ನೋಡ್ತಿರೋರ್ಗೆ ಏನು ಹೇಳ್ತೀರಾ? ಸಿನಿಮಾನ ಈ ಸಿನಿಮಾನ ಪ್ರತಿಯೊಬ್ಬರು ಥಿಯೇಟ್ರಲ್ಲಿ ಬಂದು ನೋಡಬೇಕು. ತುಂಬ ಚೆನ್ನಾಗಿದೆ. ಈಗಿನ ಜನರೇಷನ್ ಹುಡುಗರಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಇದು. ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಲಿ ಅಂತ ಕೇಳ್ಕೊತೀನಿ. ಓಕೆ ಸರ್, ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು.